ನಮಸ್ತೆ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಧನ್ಯವಾದಗಳು. ನನ್ನ ಮೊದಲನೇ ಪ್ರೆಸ್ ಮೀಟ್ ಆ್ಯಕ್ಚುಲಿ ನನ್ನ ಮೊದಲನೇ ಪ್ರೆಸ್ ಮೀಟು. ಸೊ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಅಂತ ನಮ್ಮ ಸಿನಿಮಾ ಹೆಸರು. ಒಂದೊಂದು ಕಾಲದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಶಂಕರ್ ನಾಗ್ ಸರ್ದು ಮೊದಲನೇ ಸಿನಿಮಾ. ಅದ್ರದ್ದು ಮೊದಲನೇ ಸಾಂಗ್ ಬರುತ್ತೆ, ಬಿಚ್ಚುಗತ್ತಿಯ ಬಂಟನ ಕಥೆಯ ಬಲ್ಲಿರೇನ ಯಾರ ಅಂತ ಒಂದು ಸಾಂಗ್ ಬರುತ್ತೆ. ಸೊ ಅದು ಈ ಸಿನಿಮಾಗೆ ಸ್ಫೂರ್ತಿ. ಅಂದರೆ ಏನು ಕೆಟ್ಟಿದ್ದು ಅಂತಂದರೆ, ಹೊರೆಯಿಂದ ಕತ್ತಿನ ಹಿಡಿದು ಹೋರಾಡ್ತಾನೆ, ಅವನ ಬಗ್ಗೆ ಗೊತ್ತಿದ್ಯಾ. ಬಲ್ಲಿರೇನ್ ಅನ್ನೋದು ಒಂದು ಅಡಿಷನ್ ಅಂತಷ್ಟೇ. ಬಿಚ್ಚುಗತ್ತಿಯ ಬಂಟನ ಅಂತಾನೆ ಇಟ್ಕೊಂಡಿದ್ದು. ಬಲ್ಲಿರೇನ ಅಡಿಷನ್, ಲೈಕ್ ಒಂದು ಹೊಸದಾಗಿ ಏನಾದ್ರು ಯೂನಿಕ್ ಆಗಿ ಕೇಳಿಸುತ್ತೆ, ಸೌಂಡಿಂಗ್ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ಆರ್ಟಿಸ್ಟಿಕ್ ಆಗಿರುತ್ತೆ ಆ್ಯಂಡ್ ಸ್ವಲ್ಪ ಕಮರ್ಷಿಯಲ್ ಆಗು ಪ್ರೆಸೆಂಟ್ ಮಾಡೋಕ್ಕೆ ಅಂತ ಟ್ರೈ. ನಾನು ಹೆಂಗೆ ಕಲಿಸ್ತೀನಿ ಅನ್ನೋದು ಒಂದು ವಿಚಾರಗಳು ನನಗೆ ತಲೆಗೆ ಬಂದಿದ್ದರಿಂದ ಸೊ ನಾನೇನು ಮಾಡಿದೆ, ಸ್ವಲ್ಪ ಆ್ಯಕ್ಷನ್ ಟಚ್ ಇಡೋಣ ಇದಕ್ಕೆ ಅಂತ. ಸೊ ಅದು ಹೋಗ್ತಾ ಹೋಗ್ತಾ ಈಗ ಅದು ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಬಂದಿದೆ. ಸೊ ಫಸ್ಟ್ ಆಫ್ ಆಲ್ ಸಾಂಗ್ ಬಗ್ಗೆ ಮಾತಾಡೋಣ, ಟ್ರೈಲರ್ ಇನ್ನು ಮುಂದೆ ಮಾತಾಡೋಣ. ಟ್ರೈಲರ್ ನೆಕ್ಸ್ಟ್ ಪ್ರೆಸೆಂಟ್ ಮಾಡ್ತೀನಿ ನಿಮಗೆ. ಚೋಮನ ದುಡಿ ನೋಡಿರಲ್ಲ ಸರ್, ಕಾದಂಬರಿ ಓದಿರಲ್ಲ. ಸೊ ಹಾಗಾಗಿ ಆ ಸೋಲ್ನ ಕ್ಯಾರಿ ಮಾಡ್ಕೊಂಡು ಬಂದಿದ್ವಿ. ಚೋಮನ ಪಾತ್ರ ಅವಾಗ ಅಲ್ಲಿ ಇಲ್ಲಿ ಬಂದು ಹೋಗ್ತಾ ಇರುತ್ತೆ. ಸೊ ಅದು ನಡೀತಾ ಹೋಗುತ್ತೆ. ಫಸ್ಟ್ ಪರ್ಮಿಷನ್ ತೊಗೊಂಡಿದ್ವಿ ಸರ್, ಸಿನಿಮಾ ತೋರಿಸಿ ಫಸ್ಟ್ ಸ್ಕ್ರಿಪ್ಟ್ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಅವರು ಸ್ವಲ್ಪ ಆ್ಯಕ್ಷನ್ ಇದೆ ಅದು ಇದು ಅಂತೆಲ್ಲ ಸ್ವಲ್ಪ ಹೇಳಿದ್ರು ಅದಕ್ಕೆ. ಬಟ್ ನಾನು ಈ ಜನ್ರೇಷನ್ ಪ್ರೆಸೆಂಟ್ ಮಾಡಬೇಕು ಅಂದರೆ ಆ್ಯಂಡ್ ಜನರನ್ನ ಥಿಯೇಟರ್ ಕರೆಸಬೇಕು ಅಂದರೆ ನಾನು ಸ್ವಲ್ಪ ಆ್ಯಕ್ಷನ್ ಇಡಲೇಬೇಕಾಗುತ್ತೆ ಅಂತ. ಆ್ಯಂಡ್ ಅದು ಅಂದರೆ ನನಗೆ ಫಸ್ಟ್ ಅನ್ಸಿದ್ದೆಲ್ಲ ಕಾಳ ಅಂದರೆ ಬೇಸಿಕಲಿ ವೈಲೆಂಟ್ ಮ್ಯಾನ್ ಅಂತ. ಸೊ ಅಲ್ಲೇ ಇತ್ತು, ಆಲ್ಮೋಸ್ಟ್ ಕನೆಕ್ಷನ್ ಅಲ್ಲೇ ಇತ್ತು. ಅವ್ರು ಯಾವ ಉದ್ದೇಶಕ್ಕೆ ಕಾಳ ಅಂತ ಇಟ್ಟಿದ್ರು ಗೊತ್ತಿಲ್ಲ ನನಗೆ, ಬಟ್ ಅದೊಂದು ಪಾತ್ರ ಉಳ್ಕೊಂಡಿತ್ತು. ಸೊ ಅಲ್ಲಿಂದ ಹಂಗೆ ಕರೆಕ್ಟ್ ಆಯಿತು. ದೆನ್ ಅವ್ರಿಗೆ ಸಿನಿಮಾ ತೋರಿಸಿದ್ವಿ, ಶೂಟ್ ಮಾಡಿ ಸಿನಿಮಾ ತೋರಿಸಿ ದೆನ್ ಅವ್ರಿಗೆ ಇಷ್ಟ ಆಗಿನೇ ನಮಗೆ ಕೊಟ್ಟಿದ್ದಾರೆ. ಓಕೆ ಸೆನ್ಸರ್ ಇಟ್ಸ್ ಸರ್ಟಿಫೈಡ್ ಇದೆ ಸರ್. ಅಂದರೆ ಒಂದಷ್ಟು ವೈಲೆನ್ಸ್ ಇದೆ ಅಂತ, ರಕ್ತ ಇದೆ ತುಂಬ, ಫ್ಲಾಶಸ್ ಆಫ್ ಬ್ಲಡ್ ಮತ್ತು ಆ ಥರದ್ದು ಅಂತ. ಅಂದರೆ ಈಗ ರೀಚ್ ಅಂದರೆ ಸರ್, ಈಗ ನಾವು ಈಗ ಬೆಟ್ಟದ ಜೀವ ನೋಡಿದ್ದೀವಿ, ಮುಖಜೆ ಕನಸುಗಳು ನೋಡಿದ್ವಿ. ರೀಚ್ ಆಗಿದ್ದು ಒಂದಷ್ಟು ಜನಕ್ಕೆ, ಎಷ್ಟೋ ಜನ ನೋಡಿರಲ್ಲ ಈಗ ಸಿನಿಮಾನ. ನಾವು ಕೂಡ ನೋಡಿಲ್ಲ. ಅಂದರೆ ನಾನು ಬೆಟ್ಟದ ಜೀವ ನನ್ನ ಫೇವ್ರೆಟ್ ನಾವೆಲ್, ಅದಕ್ಕೋಸ್ಕರ ನಾನು ಅದನ್ನು ನೋಡಿದ್ದೀನಿ. ಕರೆಕ್ಟ್ ಅಂದರೆ ಅದು ಗೊತ್ತಿಲ್ಲ ಸರ್. ಅಂದರೆ ನನ್ನ ಈಗ ನಾವು ಏರಟಿಗೆ ತಗೋಬೇಕು ಅಂತ ಉದ್ದೇಶವಾಗಿ ಯಾವತ್ತೂ ಸಿನಿಮಾ ಮಾಡಲ್ಲ ಆಬ್ವಿಯಸ್ಲಿ. ಬಟ್ ಏನಂತಂದರೆ ನನಗೆ ಆ್ಯಕ್ಷನ್ ಮಾಡಬೇಕು ಇಡಬೇಕು ಅಂತ ಫಸ್ಟ್ ಅನಿಸಿದಾಗ, ಇಲ್ಲ ಸರ್ ಹಂಗಲ್ಲ. ಅಂದರೆ ಈಗ ನಾವು ಚೋಮನ ದುಡಿ ಅಂತ ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ಪಾಂಪ್ಲೆಟ್ಸ್ ಕೊಡೋದು ಆಗಲಿ ಇಲ್ಲ ಎರಡಿ ಆಗಲಿ ಪರವಾಗಿ ಚೋಮನ ದುಡಿ ಅಟ್ಲೀಸ್ಟ್ ಕೇಳ್ತಾ ಇದ್ದಾರೆ. ಅಂದರೆ ಗೊತ್ತಿಲ್ಲದವ್ರು ಅಟ್ಲೀಸ್ಟ್ ಕೇಳ್ತಾ ಇದ್ದಾರೆ. ಅಂದರೆ ಯಾವುದೋ ಒಂದು ಮುಖಾಂತರ ರೀಚ್ ಆಗ್ತಾ ಇದೆ ಅದು. ಆ್ಯಂಡ್ ತುಂಬ ಜನ ನಮ್ಗೆ ಹೇಳಿದ್ರು, ಲೈಕ್ ನಮಗೆ ಇದರಲ್ಲಿ ಸೆಕೆಂಡ್ ಇಯರ್ BSc ನಮಗೆ ಅದು ಇದಿದೆ ಆ ಥರ ಅಂತ ಸಬ್ಜೆಕ್ಟ್ ಇದೆ ಅಂತ. ಅದು ನಮಗೂ ಹೊಸ ವಿಷಯ, ನಮಗೂ ಗೊತ್ತಿಲ್ಲ. ಸೊ ಈ ಥರದ್ದು ಅಂದರೆ ರೀಚ್ ಆಗೋದು ಹಂಗೆ ಸರ್. ಈಗ ಸೌಂಡ್ ಇದ್ರೇ ಅದು ನಮಗೆ ರೀಚ್ ಆಗೋದು. ಆ್ಯಂಡ್ ಏರಟಿಂಗ್ ತೊಗೋಬೇಕು ಅಂತ ನಾವೇನು ಮಾಡಿಲ್ಲ, ಬಟ್ ಆ್ಯಕ್ಷನ್ ಏನು ಹೊಸದಾಗಿ ಮಾಡ್ಬೋದು ಅಂತ ನಾನು ಪ್ರಯತ್ನ ಪಡೋಕ್ಕೆ ಹೋದೆ. ಅದು ಅವರಿಗೆ ಅದು ಆ ಥರದ್ದು ಕಂಡಿದೆ. ಅಂದರೆ ಈಗ ನಮ್ಮದ್ರಲ್ಲಿ ಆಬ್ವಿಯಸ್ಲಿ ಈಗ ಯಶ್ ಸರ್ನ, ದರ್ಶನ್ ಸರ್ನ ಒಬ್ಬ ಹೊಡೆದ್ರೆ 5 ಜನ ಹಾರ್ತಾರೆ ಅನ್ನೋದು ತೋರಿಸಿದ್ರೆ ಕನ್ವಿನ್ಸ್ ಆಗ್ತಾರೆ, ಬಿಕಾಸ್ ಅವ್ರು ದೊಡ್ಡ ಹೀರೋ. ಅಂದರೆ ಲೈಕ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಎಸ್ ಒನ್ ಪಾಯಿಂಟ್ ಏನಂದರೆ, ಇವಾಗ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ಕತೆ ತೊಗೊಂಡ್ರು, ಅದು ವೈಲೆನ್ಸ್ ಅಂತ ಬರುತ್ತೆ. ಇವ್ರು ಶುರು ಮಾಡಿದಾಗ ಆ ವರ್ಡನ್ನು ತೊಗೊಂಡಿದ್ದಾರೆ, ಚೋಮನ ದುಡಿಯ ಪಾತ್ರಗಳ ಆ ಲೋಕವನ್ನು ತೊಗೊಂಡು ಆ ಪಾತ್ರದ ಇಂಟೆನ್ಸಿಟಿಯನ್ನು ತೊಗೊಂಡಿದ್ದಾರೆ. ಅಲ್ಲಿ ಕಾಳ ಅನ್ನೋ ಕ್ಯಾರೆಕ್ಟರ್ನ ಇವರು ತುಂಬ ರೆಬೆಲಿಯಸ್ ಆಗಿ, ಮತ್ತು ಅಂದರೆ ಚೋಮನ ಪಾತ್ರ ತುಂಬ ಪ್ರೀತಿಯಿಂದ ದೈನ್ಯತೆಯಿಂದ ಬೇಡ್ಕೊಳ್ಳೋಂಥ ಪಾತ್ರ. ಅದು ವರ್ಕ್ ಆಗದೆ ಇದ್ದಾಗ ಅದ್ರ ಆಪೋಸಿಟ್, ಎಕ್ಸಾಕ್ಟ್ ಆಪೋಸಿಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೇ ಸಿನಿಮಾ. ಸೊ ಆ ಬಿಚ್ಚುಗತ್ತೆ ಅವನ ಹತ್ರ ಇರುತ್ತೆ, ಅದನ್ನ ಬಳಸಿದ್ರೆ ಏನಾಗುತ್ತೆ ಅಂತ ಅದನ್ನ ತೋರಿಸೋ ಇದರಲ್ಲಿ ಅಂದ್ರೆ ಫೋರ್ಸ್ಫುಲಿ ಅಂತ ಅನ್ಸಲ್ಲ ಸರ್ ಸಿನಿಮಾ ನೋಡಿದಾಗ. ಅಲ್ಲ ಸರ್, ಅಂದ್ರೆ ವೇ ವಿಷಯ ಅಂದ್ರೆ ಇವಾಗ ಕಟ್ಟಿಂಗ್ ಮಾಡಿದಾಗ ನಾನು ಹೇಳ್ತಾ ಇರೋದು, ಕಥೆನಲ್ಲಿ ಕಾಳ ಅಂತ ಬರೋದಲ್ಲ ಸರ್. ಅಂದ್ರೆ ಕಾಳನ ಪಾತ್ರ ಏನಿದೆ ಅದು ಅತ್ಯಂತ ರೆಬೆಲಿಯಸ್ ಆದಂತಹ ಪಾತ್ರ, ಅದನ್ನ ತೋರಿಸುವಂತಹ ಒಂದು ನಿಟ್ಟಿನಲ್ಲಿ ಅದು ಮಾಡ್ತಾ ಹೋಗ್ಬೇಕು. ಅದನ್ನ ಹೇಳಿದ್ದು ಅಂದರೆ ಹೊಸದಾಗಿ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಸರ್, ಅದಕ್ಕೋಸ್ಕರ ಅದು ಸ್ವಲ್ಪ ಭೀಕರತೆ ಕಂಡಿದೆ ಸರ್. ಖಂಡಿತ ಸರ್, ನಾವು ಶೆಟ್ಟಲ್ ಹಾಕ್ಸ್ಕೊಂಡಿದ್ದೀವಿ ಚೋಮನ ದುಡಿ ಅಂತ. ಸಿನಿಮಾದಲ್ಲಿ ಬರುತ್ತೆ ಸರ್, ಮುಖ್ಯ ಪಾತ್ರವಾಗಿ ಬರುತ್ತೆ, ಮ್ಯೂಸಿಕ್ ಬರುತ್ತೆ, ಮುಂದುವರೆದ ಬೇಡ. ಬಟ್ ಇನ್ನೇ ಡಿಫ್ರೆನ್ಸ್
ಅಂದರೆ ಅದೇ ಸರ್ ಮಾಡಿದೆ ಅಂದರೆ ಟ್ರೈ ಮಾಡಿದ್ವಿ, ಬಟ್ 50% ಆಫ್ ದಿ ಆ್ಯಕ್ಷನ್ ಕಟ್ಸ್ ತೆಗಿಬೇಕು ಅಂತ ಹೇಳಿದ್ರು. 50% ತೆಗೆದ್ರೆ ನಮ್ಗೆ ಕಂಪ್ಲೀಟ್ಲಿ ಬೇರೆ ಥರನೇ ಕಾಣಿಸುತ್ತೆ ಸಿನಿಮಾ. ಸರ್ ಸಜೆಸ್ಟ್ ಸರ್ ಅದೇ ಸರ್ ಅಂದರೆ ಜಸ್ಟ್ ಎಕ್ಸ್ಪ್ಲನೇಷನ್ ಕೊಟ್ಟರು ಯಾವ ರೀತಿಯಲ್ಲಿ ಕಂಪೇರ್ ಆ ಥರ ಮಾಡೋಕೆ ದಯವಿಟ್ಟು ತಪ್ಪು ದೇವರ ಬಗ್ಗೆ ಅಂತ ಸಾರಿ ಸರ್ ಸಾರಿ ದಟ್ ವಾಸ್ ನಾಟ್ ದ ಇಂಟೆನ್ಷನ್ ಅಲ್ಲ. ಹೇಳಿದ್ದೇನೆಂದ್ರೆ ಇಂಟೆನ್ಸಿಟಿಯನ್ನು ವ್ಯಕ್ತಪಡಿಸುವಂತ. ಓಕೆ ಪಾಯಿಂಟ್ ಟೇಕನ್. ಅದೇ ಸರ್ ಉದ್ದೇಶಪೂರ್ವಕ ಏನಿರಲಿಲ್ಲ. ಇಲ್ಲ ಸರ್ ಆನ್ಸರ್ ಅಂತ ಖಂಡಿತ ಸರ್ ಖಂಡಿತ. ಅಂದ್ರೆ ಏನು ನಾವು ಚೋಮನದುಡಿ ಎಮೋಷನ್ಸ್ ಇದೆ ಅದು ಖಂಡಿತ ಇದರಲ್ಲೂ ಇದೆ. ಇಟ್ಸ್ ನನ್ಗಂತದ್ದು ಪ್ಯೂರ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾನೇ. ಬಟ್ ನಾನು ಈಗ ವಾವೀರನೇ ಹಾಡನ್ನ ಲಿರಿಕ್ಸಿಸ್ಟ್ ಸಾಹಿತ್ಯನ ಬರ್ತಿದ್ದೀನಿ. ಸೊ ಇದು ಬರೆಯೋ ಮುಂಚೆ ನಾನು ಅನಿಲ್ ಪೈಲ್ವಾನ್ ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮ್ನಲ್ಲಿ ಇದ್ವಿ. ಸೊ ಹಾಗೆ ಪರಿಚಯ. ಸೊ ಒಂದ್ಸರಿ ಸಿನಿಮಾ ಮಾಡಿದ್ದೀವಿ ಅಂತ ತೋರಿಸಿದ್ರು, ಇಡೀ ಸಿನಿಮಾನ ತೋರಿಸಿದ್ರು. ಈ ಸಿನಿಮಾ ಒಂದು ಪ್ರಮುಖವಾದ ಘಟ್ಟದಲ್ಲಿ ಬರುತ್ತೆ ಸರ್. ಅಂದರೆ ಕಾಳನ ಪಾತ್ರ ಒಂದು ಟ್ರಾನ್ಸಿಷನ್ ಆಗುತ್ತೆ. ಅವ್ರ ತಂದೆ ಅದು ಸ್ಟಾರ್ಟಿಂಗ್ ಲಿರಿಕಲ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು ಸಣ್ಣ ಜಿಸ್ಟ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಒಂದು ಟ್ರಾನ್ಸಿಷನ್ ಆಗೋ ಫೇಸ್ನಲ್ಲಿ ಒಂದು ಪೀಕ್ ಎಮೋಷನಲ್ಲಿ ಬರುವಂತಹ ಒಂದು ಸೀಕ್ವೆನ್ಸ್. ಸೊ ಅದು ತುಂಬ ಚೆನ್ನಾಗಿ ಶೂಟ್ ಮಾಡಿದ್ರು. ಅಂದರೆ ಇವ್ರು ಶುರು ಮಾಡಿದಾಗ ಅವ್ರು ಹೇಳಿದಾಗ ಕಲಾತ್ಮಕ ಸಿನಿಮಾ, ಆರ್ಟ್ ಸಿನಿಮಾ ಅಂತ ಅಂದ್ಕೊಂಡು ಶುರು ಮಾಡಿದ್ರು. ಬಟ್ ದ ವೇ ಇಸ್ ವರ್ಕ್ಡ್, ಅಂದರೆ ಇಡೀ ತಂಡ ತುಂಬ. ನಮಸ್ತೆ ಸರ್, ಸ್ವಾಗತ. ಸುಂದರಾಜ್ ಸರ್ ಬಂದಿದ್ದಾರೆ, ದಯಮಾಡಿ ನಮ್ಮ ಇಂದಿನ ಮುಖ್ಯ ಅತಿಥಿಗಳು. ಕನ್ನಡ ಚಲನಚಿತ್ರರಂಗದ ಹಿರಿಯ ನಟರಾದ ಸುಂದರಾಜ್ ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಇವತ್ತು ಹೆಮ್ಮೆ ಡಾಕ್ಟರ್ ಶಿವರಾಮ್ ಕಾರಂತ್ ಸರ್ ಅವರ ಕೃತಿಯ ಆಧಾರವಾಗಿ ಇಟ್ಕೊಂಡು ಈ ಸಿನಿಮಾವನ್ನ ಮಾಡುವಂಥದ್ದು ಕಾರ್ಯವನ್ನ ಮಾಡ್ತಿರೋದು ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ಇಡೀ ಸಿನಿಮಾ ತಂಡ ಅದನ್ನ ಮಾಡ್ತಾ ಇದೆ. ಸೊ ಮೊದಲಿಗೆ ಟ್ರೈಲರ್ನ ನೋಡ್ಕೊಂಡ್ ಬರೋಣ ಸರ್. ಅದು ನಿಮ್ಮ ಕೈಯಾರೆ ಹಾಗೆ ನಿಮ್ಮ ಬಾಯಾರೆ ಹೇಳಿ ಅದನ್ನ ಲಾಂಚ್ ಮಾಡೋಣ. ಹಾಗಾಗಿ ಸರ್ ಪ್ಲೀಸ್ ಟ್ರೈಲರ್ ಲಾಂಚ್ ಅಂದ್ರೆ ನಾವು ಲಾಂಚ್ ಮಾಡಿಬಿಡ್ತೀವಿ. ಒಳ್ಳೆಯದಾಗಲಿ ಎಲ್ರಿಗೂ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಯಾಚಿಸ್ತಾ. ಯಾಕಂದರೆ ಇನ್ನು ಹಿರಿಯ ಪತ್ರಿಕಾ ಮಿತ್ರರೆಲ್ಲ ಇದ್ದರು. ಅವ್ರು ಹೇಳಿದ್ರು ನೀವು ಯಾಕೆ ತಡವಾಗಿ ಬಂದ್ರಿ ಅಂತ ಕೇಳಿದ್ರು. ನನ್ನ ಗಾಡಿ ಬಂದಾಗ 1 ಸೆಕೆಂಡು ತಡ ಮಾಡದೆ ಹತ್ತಿದೆ. 1 ಸೆಕೆಂಡು ತಡ ಮಾಡದೆ ಹತ್ತಿದೆ. ಆದರೆ ಇವತ್ತು ನಿಮ್ಗೆ ಗೊತ್ತು ಟ್ರಾಫಿಕ್ ಅನ್ನೋದು. ಸ್ವಲ್ಪ ಒಂದೊಂದು 1/4 ಗಂಟೆ ಮುಂಚೆ ಕಳಿಸಿದ್ರೆ ಇನ್ನು ಮುಂಚೆ ಬರ್ತಾಯಿದೆ. ಎನಿವೆ ಗುಡ್ ಲಕ್. ಟ್ರೈಲರ್ ಲಾಂಚ್ ಕನ್ನಡ. ಇಲ್ಲ ಸರ್ ಗೊತ್ತಾಯ್ತು. ಇಲ್ಲ ಸರ್, ಅಂದರೆ ಸ್ವಲ್ಪ ನಾವು ಕಾನ್ಷಿಯಸ್ ಆಗಿ ಮಾಡಿದ್ದು ಸ್ವಲ್ಪ ನ್ಯೂಟ್ರಲ್ ಲ್ಯಾಂಗ್ವೇಜ್ ಹೋಗೋಣ ಅಂತ. ಯಾಕೆಂದರೆ ಒಂದು ನನಗೆ ಚಿಕ್ಕ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ಕುಂದಾಪುರದಲ್ಲಿದ್ದಾಗ ಅಂದರೆ ಏನೋ ಗ್ಯಾರೇಜ್ ಹೋಗಿದ್ವಿ. ಅಲ್ಲಿ ನನಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಲಿಲ್ಲ ಸರಿಗೆ. ಅಂದರೆ ಅವ್ರು ಅಷ್ಟು ನೀಟಾಗಿ ಈಸಿಯಾಗಿ ಅರ್ಥ ಆಗಲಿಲ್ಲ ನನಗೆ ಆ್ಯಕ್ಚುಲಿ. ಸೊ ಅದೆಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ ನೋಡಿ, ಅಂದರೆ ಸಿನಿಮಾದಲ್ಲೂ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ನಮಗೆ ನ್ಯೂಟ್ರಲ್ ಆಗಿ ಹೋಗೋಣ ಬೆಟ್ರು ಅಂತ ನಮ್ಗೆ ಅನಿಸುತ್ತೆ. ಯಾಕೆಂದರೆ ನಮಗೆ ಸ್ಲ್ಯಾಂಗ್ ಎಲ್ಲ ಆ ಕಡೆ ಬರ್ದವರು ಇರೋದ್ರಿಂದ ಕಷ್ಟನೇ ಆಗ್ತಿರಲಿಲ್ಲ ತೆಗೆಯೋದು. ಬಟ್ ನ್ಯೂಟ್ರಲ್ ಆಗಿ ಇರಲಿ, ಅಂದರೆ ಕತೆ ಎಲ್ಲ ಕಾಲಘಟ್ಟಕ್ಕೂ ಅಪ್ಲೈ ಆಗಿರೋದ್ರಿಂದ ಲ್ಯಾಂಗ್ವೇಜ್ ಅದೇ ಥರ ಇರಲಿ ಅನ್ನೋಕ್ಕೋಸ್ಕರ ಕಾನ್ಷಿಯಸ್ ಆಗಿ ಮಾಡಿದ್ದು. ಹೌದು. ಅಂದರೆ ಸರ್ ಆನೆಸ್ಟಾಗಿ ಇಲ್ಲ ಸರ್, ಅಂದರೆ ನನಗೆ ಇಂಗ್ಲೀಷಲ್ಲಿ ಸ್ವಲ್ಪ ಇದೆ ನನಗೆ ಕನ್ನಡಕ್ಕಿಂತ ಬೆಟರ್ ಇಂಗ್ಲೀಷ್ ಮಾತಾಡೋದ್ರಿಂದ. ಸೊ ನನಗೆ ಅಂದರೆ ಅಲ್ಲ ಸರ್ ಹಂಗಂತಲ್ಲ, ನಾನು ಪ್ರೆಸೆಂಟ್
ಪ್ರೆಸೆಂಟ್ ಮಾಡಲಿಕ್ಕೆ ನನಗೆ ಅದು ಈಗ ಅಂದರೆ ಕೆಲವು ಸಣ್ಣ ರೀಸನ್ಗಳಿರುತ್ತೆ. ಲೈಕ್ ಫಾಂಟ್ ನಮಗೆ ಈಸಿಯಾಗಿ ಸಿಗೋದು, ಕನ್ನಡದಲ್ಲಿ ಅಷ್ಟು ಫಾಂಟ್ ಸಿಗಲ್ಲ ಈಸಿಯಾಗಿ, ಅಂದರೆ ಅದನ್ನು ನಿರ್ಮಾಣಿಸ್ಬೇಕು ಅಂತ. ಹಂಗಲ್ಲ, ಅಂದರೆ ಅದು ನಾವು ಕ್ರಿಯೇಟ್ ಮಾಡಬೇಕು ಸರ್ ಕನ್ನಡದಲ್ಲಿ. ನಿಮಗೆ ಅಂದರೆ ಈ ಟೆಕ್ಸ್ಚರ್ ಇರೋದು ಕೆಲವು ಈಸಿಯಾಗಿ ಸಿಗಲ್ಲ ನಮಗೆ, ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಯೂಸ್ ಮಾಡೋದು. ಕನ್ನಡದಲ್ಲೇ ಮಾಡಬೇಕು ಅಂತ ನಿಂತಿದ್ದು ನಾವು ಆ್ಯಕ್ಚುಲಿ. ಬಟ್ ಅಂದರೆ ಕೆಲವೊಂದು ವರ್ಡ್ಸ್ಗಳು ನಮಗೆ ಸಿಗಲ್ಲ ಇಂಗ್ಲೀಷ್ ಕನ್ನಡದಲ್ಲಿ. ಇಲ್ಲ ಸರ್, ಕನ್ನಡದ ಬಗ್ಗೆ ಇದು ಮಾತಾಡ್ದಲ್ಲ ನಾನು ಹೇಳಿದ್ದು. ಲೈಕ್ ಹೌದು, ಸರ್ ಈಗ ನಾವು ಸರ್ ಸಿನಿಮಾನ ಕನ್ನಡದಲ್ಲೇ ಮಾಡಿದ್ದೀವಿ. ನಾವು ಕನ್ನಡದವರೇನೆ. ನಾವೇನಂದರೆ ಇಲ್ಲ ಅಣ್ಣ ಏನಂದ್ರಣ, ನಮಗೆ ಕೆಲವೊಂದು ವಿಚಾರಗಳಿಗೆ ನಾವು ಸ್ಟೈಲಿಶಾಗಿ ಕಾಣಬೇಕಾಗಿದೆ. ಈಗ ನಾವು ಅದನ್ನೆಲ್ಲ ನಾವು ಸ್ಟೈಲಿಶಾಗಿ ಕಾಣೋಕ್ಕೋಸ್ಕರ ಮಾಡಿರೋದು, ಅಟ್ರಾಕ್ಟಿವ್ ಆಗಿರೋಕ್ಕೋಸ್ಕರ. ಆದರೆ ಸಿನಿಮಾ ನಾವು ಕನ್ನಡದಲ್ಲೇ ಮಾಡಿದ್ದೀವಿ, ನಾವು ಕನ್ನಡ ರೀತಿ ಎಲ್ಲರೂ ಮಾಡಿದ್ದೀವಲ್ಲ. ಅದಲ್ಲದೆ ಚೋಮಂದೂರಿ ಕಾದಂಬರಿ ಅಂತ ತಗೊಂಡಿದ್ದೀವಿ, ಶಿವರಾಮ್ ಕಾರಂತರದ್ದು. ನಾವು ಸಿನಿಮಾ ಇಂಗ್ಲೀಷಲ್ಲಿ ಮಾಡಿದ್ದೀವಿ. ಇಲ್ಲ ನೀವು ಹೇಳಿ ಗೊತ್ತಾಯ್ತು. ತೋರಿಸಿದ್ದೀವಿ ಸರ್. ಚೆನ್ನಾಗಿದೆ ಅಂತ ಹೇಳಿ, ಅಂದರೆ ಲೈಕ್ ತುಂಬ ಏನು ಡೀಪಾಗಿ ಕೇಳಿಲ್ಲ. ಲೈಕ್ ಕ್ಯಾಶುವಲ್ ಕನ್ವರ್ಸೇಷನ್ ಇತ್ತು. ಹೇಗೆ ಅಂದರೆ ಈ ಥರ ಬ್ಲಡ್ ಎಲ್ಲ ತೋರಿಸಿದ್ರೆ ಹೇಗಿರುತ್ತೆ ಅನ್ನೋ ಥರ. ಆ್ಯಂಡ್ ಅವರ ಟೀಮಲ್ಲೇ ಇನ್ನೊಬ್ರು ಇದ್ರು ಸಿನಿಮಾ ನೋಡಿದವರು. ಸೊ ಅವ್ರದ್ದೆಲ್ಲ ಸರ್ ಈಗಿನ ಜನ್ರೇಷನ್ಗೆ ಅದು ಸ್ವಲ್ಪ ನೀವು ಸಿನಿಮಾ ರೀಚ್ ಆಗಬೇಕು ಅಂದರೆ ಇದೆಲ್ಲ ಇರಲೇಬೇಕು ಬಿಡಿ ಅನ್ನೋ ಥರ ಒಂದು ಕಾನ್ವರ್ಸೇಷನ್ ಆಯಿತು. ಸೊ ಹಾಗಾಗಿ ನೋಡ್ಬಿಟ್ಟೆ ಕೊಡಿ. ಅಂದರೆ ಕತೆ ವೈಲೆನ್ಸ್ ಇದೆ ಸರ್, ಇಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಕಥೆನೇ ಇದೆ. ಅಂದರೆ ಆ ಎಮೋಷನ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಕ್ಯಾರಿ ಮಾಡಿದ್ದೀವಿ ನಾವು. ಹಾಗಾಗಿ 10% ಆಫ್ ವೈಲೆನ್ಸ್ ಅಷ್ಟೇ ಇರೋದು ಇದರಲ್ಲಿ. ಅದಕ್ಕೋಸ್ಕರನೇ ನಾವು ಎ ರೇಟಿಂಗ್ ಕೊಟ್ಟಾಗ ಇವು ಬರೆಯಬೇಕು ಅಂದರೆ ಏನು ಮಾಡಬೇಕು ಅಂದಾಗ ಕಂಪ್ಲೀಟ್ 50% ತೆಗಿಬೇಕು ಅಂದಾಗ ಅದರಲ್ಲಿ ಇನ್ನೇನು ಉಳಿಯಲ್ಲ, 5% ಉಳಿಯುತ್ತೆ ಆ್ಯಕ್ಷನ್ಸ್. ಸೊ ಅದಕ್ಕೋಸ್ಕರ ನಾವು ಇದು ಮಾಡಿದ್ವಿ. ಸರ್ ಇದು ನನಗೂ ಇವನು ಒಂದು 7-8 ವರ್ಷದ ಫ್ರೆಂಡ್ಸು ನಾವು. ಸೊ ನಾವು ಶಾರ್ಟ್ ಮೂವಿಯಿಂದ ಪರಿಚಯ ಇರೋದ್ರಿಂದ ನಮ್ಮಲ್ಲಿ ನಾವು ಬೇರೆ ಯಾವುದೋ ಒಂದು ಕಥೆ ಮಾಡೋಕೆ ಹೋಗ್ತಿದ್ವಿ ನಾವು. ಸೊ ಅದು ಹೊರಟಾಗ ಇವನು ನನಗೊಂದ್ಸಲ ನಿಮ್ಮ ಹೆಸರು ಮತ್ತು ನಿಮ್ಮ ಪಾತ್ರದ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ, ನನ್ನ ಹೆಸರು ಚೆಲುವರಾಜ್ ಗೌಡ ಅಂತ. ನಾನು ಈ ಬಿಚ್ಚುಗತ್ತಿಯ ಬಂಟನ ಬಲ್ಲಿದೆ ಅನ್ನೋ ಚಿತ್ರದಲ್ಲಿ ಕಾಳನ್ ಪಾತ್ರ ಮಾಡಿದ್ದೀನಿ. ನಾನು ಮೂಲತಃ ರಂಗಭೂಮಿಯಿಂದ ಬಂದವನು. ಮಂಡ್ಯ ರಮೇಶ್ ಅವರ ನಟನ ತಂಡದಿಂದ ನಾನು ಬಂದಿದ್ದು. ಸೊ ನನ್ನ ಸಿನಿಮಾ ಅಂತ ಬಂದಾಗ ನಾನು ಮೊದಲು ಪ್ರಕಾಶ್ ರಾಜ್ ಅವ್ರದ್ದೊಂದು ಇದೊಳ್ಳೆ ರಾಮಾಯಣ ಸಿನಿಮಾದಲ್ಲಿ ನಾನು ಮೊದಲು ಸಿನಿಮಾ ಮಾಡಿದೆ, ಒಂದು ಸಣ್ಣ ಪಾತ್ರ. ಹೀಗೆ ಒಂದು 10 ಸಿನಿಮಾ ಸಣ್ಣ ಪುಟ್ಟ ಪಾತ್ರ ಮಾಡಿದೆ. ಈ ಸಿನಿಮಾ ವಿಚಾರಕ್ಕೆ ಬಂದರೆ ನನಗೆ ಅಲ್ಲಿನ ಒಂದು 7-8 ವರ್ಷದ ಪರಿಚಯ ನನಗೆ. ಸೊ ಈ ಸಿನಿಮಾ ನಾವು ಬೇರೆ ಯಾವುದೋ ಒಂದು ಕತೆ ಮಾಡೋಣ ಅಂತ ನಾನು ಇವನು ಹೋದಾಗ, ಸೊ ಹಿಂಗೆ ಡಿಸ್ಕಷನ್ ಮಾಡ್ತಾ ಇವನು ನನಗೊಂದಿನ ಒಂದು ಫೋಟೋ ತೋರಿಸ್ತಾ. ಸೊ ಇದು ಹೀಗಿದೆ, ಹಿಂಗೆ ಮಾಡೋಣ ಮುಂದಕ್ಕೆ, ಹಿಂಗೆ ಅಂತ ಡಿಸ್ಕಷನ್ ನಡೀತಾ ಇತ್ತು. ನಾನು ಆಲ್ರೆಡಿ ಚೋಮಂದೂರಿನ ನಾನು ಓದಿದ್ದೆ ಮತ್ತು ಸಿನಿಮಾನ ನಾನು ನೋಡಿದ್ರಿಂದ ನಾನು ಇವನು ಸಜೆಸ್ಟ್ ಮಾಡಿದೆ, ನೋಡಿ ಇಲ್ಲಿ ಈ ಥರ ಒಂದು ವಿಚಾರ ಇದೆ, ಒಂದ್ಸಲ ನೋಡು. ಇವನು ಒಂದು ವಿಚಾರ ಹೇಳಿದ, ಸ್ವಲ್ಪ ರಿಲೇಟೇಬಲ್ ಆಗಿತ್ತು. ಯಾವಾಗ ಇವನು ಚೋಮಂದೂರಿ ನೋಡ್ದಾದ್ಮೇಲೆ ಪುಸ್ತಕನೂ ಓದಾದ್ಮೇಲೆ ಓಕೆ ನಾವು ಇದನ್ನು ಯಾಕೆ ಮಾಡಬಾರ್ದು ಈ ಸಿನಿಮಾನ. ಅಂದರೆ ವಿಚಾರಗಳು ತುಂಬ ವಿಚಾರಗಳಿವೆ. ಅದನ್ನು ನಾವು ಇವತ್ತಿನ ಅಂದರೆ ನಾವು ನಮ್ಮ ಕಡೆ ಚೋಮಂದೂರಿ ಸರ್ವಕಾಲಕ್ಕೂ ಒಂದು ಅಪ್ಲೈ ಆಗುವಂಥ ಕಥೆ ಅದು. ಅಂದರೆ ಪತ್ರಗಳು ಬೇರೆ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಲ್ಲಿ ನಡೆದಂಥ ವಿಚಾರಗಳು, ಬಟ್ ಅದು ಇವತ್ತಿಗೂ ರಿಲೇಟಬಲ್ ಆಗಿರುತ್ತೆ. ಅದನ್ನು ನಾವು ಹೇಗೆ ಮಾಡ್ಬೋದು. ಅಲ್ಲಿ ಚೋಮ ಕೊನೆಗಾಲದವರೆಗೂ ಅವನು ಕಾಡಿ ಬೇಡಿ ಕೊನೆಗೆ ಏನೂ ಸಿಗಲಿಲ್ಲ, ಅವನಿಗೆ ಸಿಗದೆ ಹಂಗೆ ಸಾಯ್ತಾನೆ ಅವನು. ಆದರೆ ಅವನ ಮಗ ಜನ್ರೇಷನ್ ಚೇಂಜ್ ಆಗಿರುತ್ತೆ. ಅಪ್ಪನ ಒಂದು ವಿಚಾರಗಳು ಅವನ ತಲೆಯಲ್ಲಿ ಇದ್ದಾಗ ಅವನು ಯಾವ ರೀತಿ ಅವನು ಫೈಟ್ ಬ್ಯಾಕ್ ಮಾಡ್ಬೋದು, ಅವನು ಯಾವ ರೀತಿ ಅವ್ನು ನಿಂತ್ಕೋಬೋದು, ಅವನ ಹೋರಾಟ ಯಾವ ರೀತಿ ಇರ್ಬೋದು ಅನ್ನೋ ವಿಚಾರನ ನಾವು ಇಟ್ಕೊಂಡು ಮುಂದೆ ಮಾಡಿದ್ದೀವಿ. ನಮ್ಮ ಸಿನಿಮಾದ ಇದು ಬಂತು ಅಂತ ಹೇಳಿದ್ರೆ ಬೆಳ್ಳಿ ಮತ್ತು ಕಾಳ ಈ 2 ಪಾತ್ರಗಳು ಹೇಗೆ ತನ್ನ ಅಪ್ಪನ ಆಸೆನ ಪೂರೈಸ್ತಾರ ಇಲ್ವಾ ಅನ್ನೋದೇ. ಶಿವರಾಮ್ ಕಾರಂತರ ಅದು ಸೋಲನ್ನು ಇಟ್ಕೊಂಡು ನಾವು ಮುಂದಕ್ಕೆ ತಗೊಂಡೋಗಿವಿ ಈ 2 ಪಾತ್ರನ ಇಟ್ಕೊಂಡು. ಇಲ್ಲಿ ನೆರೆದಿರುವಂತಹ ಎಲ್ಲ ಪತ್ರಿಕಾ ಮಿತ್ರರಿಗೆ ಅಭಿನಂದನೆಗಳು. ಈ ಚಿತ್ರದಲ್ಲಿ ನಾನೊಂದು ಜಮೀನ್ದಾರನ ಪಾತ್ರ ಮಾಡಿದ್ದೀನಿ. ನನ್ನ ಈ ಒಂದು ಚಿತ್ರಕ್ಕೆ ಆಯ್ಕೆ ಮಾಡಿದ್ದು ನಮ್ಮ ಚೆಲುವರಾಜ್ ಗೌಡ ಅವರು. ಒಂದು ಚಿತ್ರಕ್ಕೆ ನನ್ನನ್ನು ಅಲ್ಲಿ ಒಂದು ಆ್ಯಕ್ಟಿಂಗ್ ಹೋದ ಸಂದರ್ಭದಲ್ಲಿ ನನ್ನನ್ನು ಈ ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿದ್ದಾರೆ. ಅವರಿಗೆ
ಧನ್ಯವಾದಗಳು. ಹಾಗೆ ಡೈರೆಕ್ಟರ್ಗೂ ಸಹ ಧನ್ಯವಾದಗಳು. ಒಂದು ಅದ್ಭುತ, ಈಗ 1975ರಲ್ಲಿ ಏನು ಒಂದು ಕೃತಿ ಇತ್ತು, ಬಿ ವಿ ಕಾರಂತರು ನಿರ್ದೇಶನ ಮಾಡಿದ್ರು ಈ ಒಂದು ಚೋಮನ ದುಡಿ, ಅದನ್ನು ಯಥಾವತ್ತಾಗ ತೆಗಿಕ್ಕೆ ಆಗದೇ ಇದ್ರು ಅದನ್ನು ಮುಂದುವರೆದ ಭಾಗವಾಗಿ ಬಹಳ ಅದ್ಭುತವಾಗಿ ತೆರೆ ಮೇಲೆ ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಅನಿಲ್ ಅವರು ಮಾಡಿದ್ದಾರೆ ಅಂತ ನಾನೊಂದು ವೈಯಕ್ತಿಕವಾಗಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬಹಳ ಅದ್ಭುತವಾಗಿ ಟೆಕ್ನಿಕಲಿ ಹೋದರೆ ಬಹಳ ಅದ್ಭುತವಾಗಿ ಅವರು ಚಿತ್ರೀಕರಣ ಮಾಡಿದ್ದಾರೆ. ಕಾರ್ಕಳದಲ್ಲಿ ಒಂದು ಏನು ಪ್ರಕೃತಿ ಇದೆ, ಅಲ್ಲಿ ಒಂದು ಆಂಬಿಯನ್ಸು, ಅದನ್ನೆಲ್ಲ ಬಹಳ ಅದ್ಭುತವಾಗಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಏನು ಆ ಒಂದು ಚೋಮನ ದುಡಿಗೆ ಒಂದು ಆಗಿನ ಸ್ವರ್ಣಕಮಲ ರಾಷ್ಟ್ರ ಪ್ರಶಸ್ತಿ ಬಂತು. ಬಿ ವಿ ಕಾರಂತರು ಅದನ್ನು ಡೈರೆಕ್ಟ್ ಮಾಡಿದರು, ಹಾಗೆ ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸಾರಿದ್ದಾರೆ ಇವರು ನಮ್ಮ ಗಿರೀಶ್ ಕಾಸರವಳ್ಳಿಯವರು ಅದನ್ನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದರು. ಅದ್ಭುತವಾದಂತಹ ಕೃತಿ, ಅದನ್ನು ತೆರೆ ಮೇಲೆ ತಂದಿದ್ದಾರೆ. ದಯವಿಟ್ಟು ತಾವೆಲ್ಲ ಸಹಕರಿಸಿ ಒಂದು ಒಳ್ಳೆಯ ಬರವಣಿಗೆಯನ್ನು ಇದ್ರ ಬಗ್ಗೆ ಬರೀಬೇಕು. ಕೆಲವು ಲಿಮಿಟೇಷನ್ಸ್ ಇರ್ತದೆ ಇತಿಮಿತಿಗಳ ನಡುವೆ, ಒಂದು ಒಳ್ಳೆಯ ಚಿತ್ರವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಏನು ಇವತ್ತು ಪ್ಯಾನ್ ಇಂಡಿಯಾ ಒಂದು ಪರಿಕಲ್ಪನೆಯಲ್ಲಿ ಸಿನಿಮಾಗಳು ಬರ್ತಾ ಇದೆ, ಅಂತಹ ಒಂದು ಪರಿಕಲ್ಪನೆಯಲ್ಲೇ ಇವತ್ತು ಒಂದು ಟ್ರಯಲ್ ಅಂಡ್ ಬೇಸಿಸ್ ಮೇಲೆ ಒಂದು ಟ್ರಯಲ್ ಅಂಡ್ ಎರರ್, ಒಂದು ಪ್ರಯೋಗಾತ್ಮಕವಾದ ಒಂದು ಸಿನಿಮಾ ಬರ್ತಾ ಇದೆ. ದಯವಿಟ್ಟು ತಾವುಗಳೆಲ್ಲ ಸಹಕರಿಸಿ ಅಂತ ನಾನಂತೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ನವೀನ. ನಾನು ಮತ್ತೆ ನಿರ್ದೇಶಕರು ಅಣ್ಣ ತಮ್ಮ, ಅಂದರೆ ಅವರು ನಮ್ಮ ಚಿಕ್ಕಪ್ಪನ ಮಗ. ಸೊ ನಾವು ಮೊದಲಿಂದ ತುಂಬ ಒಟ್ಟಿಗೆ ಬೆಳೆದಿದ್ದರಿಂದ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಮತ್ತು ಅದೆಲ್ಲ ನಾವು ನೋಡಿದ್ದೆ. ಮತ್ತು ಒಂದು 4 ಶಾರ್ಟ್ ಫಿಲ್ಮ್ಸಲ್ಲೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ದೀವಿ. ಸೊ ಅದರ ಆಧಾರದ ಮೇಲೆ ನಾನು ಅವರೆಲ್ಲ ಜೊತೆ ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿದಾಗ ನನಗೂ ತುಂಬ ಸಂತೋಷ ಆಯಿತು. ಸೊ ನಾನು ಟೋಟಲ್ 12 ವರ್ಷ ಕೆಲಸ ಮಾಡಿ ಈ ಸಿನಿಮಾ ಮಾಡೋಣ ಅಂತೇಳಿ ಕೆಲಸನ ಬಿಟ್ಟಿದ್ರು, ತುಂಬ ತೊಡಗಿಸ್ಕೊಂಡಿದ್ವಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ. ತುಂಬ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಕೃಷ್ಣ ಅಂತ. ನಾನೊಬ್ಬ ರಂಗಭೂಮಿ ಪ್ರತಿಭೆ, ಜೊತೆಗೆ ನಾನೊಂದು ಒಂದು ಚಾನಲಲ್ಲಿ ನಿರೂಪಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಒಂದು 7-8 ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ದಾರೆ. ಹಾಗೆ ಒಂದು 4 ಸಿನಿಮಾಗಳು ಸಹ ನಾನು ಆ್ಯಕ್ಟ್ ಮಾಡಿದ್ದೆ. ಇದು ನನ್ನ 5ನೇ ಸಿನಿಮಾ. ಎಲ್ಲರೂ ಹೇಳ್ತಿದ್ದಾಗ ನಾವೆಲ್ಲರೂ ಕೂಡ ಹಳೆ ಫ್ರೆಂಡ್ಸ್ನೇ. ನಾವು ರಂಗಭೂಮಿಯಲ್ಲಿದ್ದಾಗಲಿಂದಲೂ ಕೂಡ ನಾನು, ಅನಿಲ್ ಮತ್ತು ನಮ್ಮ ನವೀನ್ ಮತ್ತು ಚೆಲುವ ಎಲ್ಲರೂ ಕೂಡ ಫ್ರೆಂಡ್ಸ್ನೇ. ಈ ಸಿನಿಮಾದಲ್ಲಿ ನಾನೊಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ, ಬಟ್ ಅದು ಬಹಳ ಇಂಪ್ಯಾಕ್ಟ್ ಕೊಡುತ್ತೆ. ಕ್ಲೈಮ್ಯಾಕ್ಸ್ ಬರುವಂಥ ಒಂದು ಪಾತ್ರ. ಆ ಪಾತ್ರದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗಲ್ಲ ಈಗ, ಯಾಕಂದರೆ ಅದನ್ನು ಹೇಳಿದ್ರೆ ಕಂಪ್ಲೀಟ್ ಸ್ಟೋರಿ ಏನಾಗುತ್ತೆ ಕೊನೆಗೆ ಏನು ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಲಿಮಿಟೇಷನ್ಸ್ ನಾನು ಹೇಳಲಿಕ್ಕೆ ಆಗೋದು, ದಯವಿಟ್ಟು ಕ್ಷಮೆ ಇರಲಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಿಮ್ಮೆಲ್ಲರಲ್ಲೂ ಎಲ್ಲ ಪತ್ರಕರ್ತ ಮಿತ್ರರು ಕೇಳ್ಕೊಳತ್ತ ಒಂದೇ ಒಂದು ವಿಷಯ, ದೊಡ್ಡವರು ಹಿರಿಯರಿದ್ದೀರಿ, ಇಷ್ಟೊತ್ತು ಕೆಲವೊಂದು ನಮಗೆ ನಾವು ಮಾಡಿದಂಥ ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಏನೇನು ಅಂತ ಹೇಳಿದ್ದೀರಾ, ಅದನ್ನು ನಾವು ಇನ್ನು ಮುಂದಕ್ಕೆ ಅಂತ ಆ ರೀತಿಯಾದ ತಪ್ಪುಗಳು ನಮ್ಮ ತಂಡದಿಂದ ಆಗದಿರೋ ಹಾಗೆ ನಾವು ನೋಡಿಕೊಂಡು ಗಮನ ಹರಿಸಿ ನಾವು ಮುಂದಕ್ಕೆ ಕೆಲಸ ಮಾಡ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಇರಲಿ. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಪ್ರದ್ಯುಮ್ನ ನರಹಳ್ಳಿ ಅಂತ. ಇದರಲ್ಲಿ ವಾವೀರನೆ ಹಾಡನ್ನು ಸಾಹಿತ್ಯವನ್ನು ಬರೆದಿದ್ದೀನಿ. ಸೊ ಇದು ಕಾರಂತಜ್ಜ ಅವರ ಚೋಮನ ದುಡಿ ಕೃತಿಯನ್ನು ಆಧಾರಿತವಾಗಿ ಇಟ್ಕೊಂಡು ಅದರ ಸೀಕ್ವೆಲ್ ಅಂತಾನೆ ಹೇಳ್ಬೋದು. ಬೇಸಿಕಲಿ ಆ ಲೋಕವನ್ನು ತಗೊಂಡು ಅಲ್ಲಿರುವಂಥ ಪಾತ್ರಗಳನ್ನು ತಮ್ಮ ಕಲ್ಪನೆಗೆ ಅನುಸಾರವಾಗಿ ಇವತ್ತಿನ ಚಿತ್ರಕಥೆ, ಇವತ್ತಿನ ಕಾಲಘಟ್ಟಕ್ಕೆ ಹೇಗೆ ಚಿತ್ರಕಥೆ ಮಾಡ್ಬೋದು ಅಂತ ಅನಿಲ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಈ ಒಂದು ಹಾಡು, ವಾವೀರನೆ ಹಾಡು, ಒಂದು ಪ್ರಮುಖವಾದ ಘಟ್ಟದಲ್ಲಿ ಬರುತ್ತೆ. ಕಾಳನ ಪಾತ್ರ ಬೇಸಿಕಲಿ ಏನಂದ್ರೆ, ಯಾವುದೇ ಒಂದು ಕಾರ್ಯ ಯಶಸ್ವಿ ಮಾಡ್ಕೊಳ್ಳೋದಕ್ಕೆ 2-3 ವಿಧಾನಗಳಿರುತ್ತೆ. ಒಂದು ದೈನ್ಯತೆಯಿಂದ ಬೇಡ್ಕೊಳ್ಳುವಂಥದ್ದು, ಇನ್ನೊಂದು ರೆಬೆಲಿಯಸ್ ಆಗಿ ಕ್ರೌರ್ಯವನ್ನ ಅರಸಿ ಹೋಗುವಂಥದ್ದು. ಕಾಳನ ಪಾತ್ರ ಅದು ರೌದ್ರಾವತಾರ ತಾಳದಾಗ ಏನಾಗಬಹುದು ಅನ್ನುವಂತಹ ಒಂದು ಕಾಲಘಟ್ಟದಲ್ಲಿ ಈ ಹಾಡು ಬರುತ್ತೆ. ಬೇಸಿಕಲಿ ಇವಾಗ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲೂ ಮಂದಗಾಮಿಗಳಿದ್ರು, ತೀವ್ರಗಾಮಿಗಳಿದ್ರು. ಎರಡು ಒಟ್ಟಾಗಿ ಬಂದು ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದೇ ರೀತಿ ಇಲ್ಲೂ ಕೂಡ ಚೋಮನ ಪಾತ್ರ ಬಹಳ ದೈನ್ಯತೆಯಿಂದ ಎಷ್ಟೇ ಬೇಡ್ಕೊಂಡ್ರು ಅವ್ರಿಗೆ ಭೂಮಿ ಸಿಗೋದಿಲ್ಲ. ಅವರ ಮಗ ಕಾಳ ಆ ದಾರಿಯಲ್ಲಿ ನ್ಯಾಯ ಸಿಗ್ಲಿಲ್ಲ ನನಗೆ, ನಾನು ರೌದ್ರಾವತಾರ ತಾಳಿದ್ರೆ ಏನಾಗಬಹುದು ಅಂತ ಅವ್ನು ಯಾವಾಗ ಅವ್ನು ಮನಸ್ಸು ಮಾಡ್ತಾನೆ, ಅವಾಗ ಏನಾಗುತ್ತೆ ಅನ್ನೋದಕ್ಕೆ ಅವ್ನು ಬಿಚ್ಚುಗತ್ತಿಯನ್ನ ಯೂಸ್ ಮಾಡಿದ್ರೆ, ಬಿಚ್ಚುಗತ್ತಿಯ ಬಂಟನಾದ್ರೆ ಏನಾಗಬಹುದು ಅನ್ನೋದೇ ಈ ಸಿನಿಮಾ. ಸೊ ಯಾವುದೇ ಒಂದು ಹಂತದಲ್ಲೂ ಕಾರಂತಜ್ಜ ಅವರ ಕೃತಿಗೆ ಧಕ್ಕೆ ಬಾರದ ಹಾಗೆ ತುಂಬಾ ಕಾಳಜಿ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಅಫ್ಕೋರ್ಸ್ ಬ್ಲಡ್ ಯೂಸ್ ಸರ್ ಹೇಳಿದಾಗೆ ಅದನ್ನು ಸಜೆಸ್ಟಿವ್ ಆಗಿ ತೋರಿಸಿ ಮಾಡಬಹುದಾಗಿತ್ತು ಅಂತ. ಪ್ರಾಯಶಃ ನೆಕ್ಸ್ಟ್ ಟೈಮ್ಗೆ ಅದು ಸ್ವಲ್ಪ ಸೆನ್ಸರ್ ಬೋರ್ಡ್ ಇಂದ ಅಥವಾ UA ಬರುವಂತಹ ರೀತಿಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಮಾಡುವಂತಹ ಪ್ರಯತ್ನವನ್ನು ಖಂಡಿತ ಅನಿಲ್ ಅವರು ಮಾಡ್ಬೋದು ಅಂತ. ಬಟ್ ಅದರ್ ದನ್ ದಟ್
ನಾನು ಅನಿಲ್ ಪೈಲ್ವಾನ್ ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮ್ನಲ್ಲಿ ಇದ್ವಿ. ಸೊ ಅಲ್ಲಿ ಸಾಕಷ್ಟು ಟೆಕ್ನಿಕಲ್ ನಾಲೆಡ್ಜ್ ಇಬ್ಬರಿಗೂ ಬಂದಿತ್ತು. ಸೊ ಅದನ್ನೆಲ್ಲವನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ ಅಂತ ಖಂಡಿತ ಕಾಣುತ್ತೆ ಸ್ಕ್ರೀನ್ ಮೇಲೆ. ಇದರಲ್ಲಿ ಟ್ರೈಲರ್ನಲ್ಲಿ ಒಂದಿಷ್ಟು ಇದೆ, ಬಟ್ ಸಿನಿಮಾದಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಅದು ಚಿತ್ರೀಕರಿಸಿರುವ ರೀತಿ ಆಗಿರಬಹುದು, ಪಾತ್ರಗಳ ಪೋಷಣೆ ಇರಬಹುದು, ತುಂಬಾ ಭಾವನಾತ್ಮಕವಾಗಿ ಭಾವಗಳ ತೀವ್ರತೆಯನ್ನ ಅಚ್ಚುಕಟ್ಟಾಗಿ ಸೆರೆ ಹಿಡಿದಿದ್ದಾರೆ. ಎಲ್ಲ ಕಲಾವಿದರು ಆಗಲಿ, ಎಲ್ಲ ಟೆಕ್ನಿಷಿಯನ್ಸ್ ಆಗಲಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದಾರೆ. ಖಂಡಿತ ಎಲ್ಲರ ಮನಸ್ಸು ಮುಟ್ಟತ್ತೆ ಅನ್ನೋದು ನಮ್ಮ ಆಶಯ. ದಯಮಾಡಿ ನಮಗೆ ಸಪೋರ್ಟ್ ಮಾಡಿ. ಹೊಸ ತಂಡ ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನ ತಿದ್ಕೊಳ್ತೀವಿ, ಸರಿ ಮಾಡ್ಕೊಳ್ತೀವಿ. ಧನ್ಯವಾದಗಳು. ಸುಂದರ ಸರ್. ನಮಸ್ಕಾರ. ಬಹುಶಃ ಈ ವಿಚಾರವಾಗಿ ಮಾತಾಡೋದು ತುಂಬ ಕಷ್ಟಕರವಾದ ವಿಷಯ. ಏನಂದರೆ ಇದು 50 ವರ್ಷಗಳ ನಂತರ ನಾನೇ ನನ್ನನ್ನು ನೋಡ್ಕೋತಾ ಇದ್ದೀನಿ. ಅಂದರೆ ನಾನು ಹೇಗಿದ್ದೆ, ಈಗಿನ ಜನ್ರೇಷನ್ನು ಹೇಗಿದೆ. ಬಹುಶಃ ನನಗೆ ರಾಜೇಶ್ ಸರ್ ಈ ಥರ ಚೋಮನ ದುಡಿನ ಅಂತ ನಾನು ರೋಮಾಂಚನ ಆಗ್ಬಿಡ್ತು. ಒಂದು ಸೆಕೆಂಡು, ಚೋಮನ ದುಡಿ ಸರ್ ಇವಾಗ ನನ್ನ 2ನೇ ಸಿನಿಮಾ. ನಾನು ಕಾಡು ಮಾಡಿದ ನಂತರ ನಾನು ಮಾಡಿದ 2ನೇ ಸಿನಿಮಾ ಚೋಮನ ದುಡಿ. ಅವತ್ತು ನಾನು, ನಾಗಾಭರಣ, TS ರಂಗ ಅವರೆಲ್ಲ ಜೊತೆಲೇ ಇದ್ವಿ. ಬಹುಶಃ ನನಗೊಂದು ನೆನಪಾಗ್ತಾ ಇದೆ, ಚೋಮನ ದುಡಿನೋ ಕಾದಂಬರಿ ನಾನು ಓದಿರಲಿಲ್ಲ. ಬಹುಶಃ 50ನ ನಾಟಕದ ವಿಷಯನೂ ಗೊತ್ತಿರಲಿಲ್ಲ. ಕಾಲೇಜಿಂದ ನಾವೆಲ್ಲ ನವ್ಯ ಈ ಗುಂಡನ ನಾಟಕ, ಬೇರೆ ಬೇರೆಯವ್ರ ನಾಟಕಗಳೆಲ್ಲ ಮಾಡ್ತಾ ಇದ್ವಿ. ಈ ರೀತಿಯಾದ ಒಂದು ವಸ್ತುಗಳನ್ನಿಟ್ಕೊಂಡು ಟೈಟ್ಲ್ಗಳನ್ನಿಟ್ಟು ಮಾಡೋವಂಥ ಕಾದಂಬರಿ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೇಕು ಕೇಳಿರಲಿಲ್ಲ. ಚೋಮನ ದುಡಿ ಅನ್ನುವಾಗ ನಂದೇನು ಪಾತ್ರ ಅನ್ನೋವಾಗ ರೇಗಿಸ್ಬಿಟ್ರೆಲ್ಲ ಸೇರ್ಕೊಂಡು ನಿಂದು ದುಡಿ ಪಾತ್ರ ಅಂದರು. ನನಗೊಂದು ನಿಮಿಷ ಹೌದು ಅಂತ ಅನ್ಕೊಂಡ್ಬಿಟ್ಟೆ. ಮಾಡ್ತೀನಿ ಮೀಟಿಂಗಲ್ಲಿ. ಆಮೇಲೆ ದುಡಿ ಪಾತ್ರ ಅಂತ ಹೇಳಿದಾಗ ಹ್ಞೂ ದುಡಿ ಪಾತ್ರನ ಅಂತ ಖುಷಿಯಾಗಿದ್ದೆ. ನನಗೆ ಗೊತ್ತಿಲ್ಲ ಚೋಮನ ದುಡಿ ಅಂದರೆ ಇನ್ನೊಂದು ಚೋಮನ ಮಗನೋ ಚೋಮನ ಚಿಕ್ಕಪ್ಪನ ಏನೋ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯಿತು ದುಡಿಯಿಂದಂದರೆ ಒಂದು ವಾದ್ಯ. ಚೋಮನಿಗೆ ದುಡಿ ಮೇಲೆ ಎಷ್ಟು ಒಂದು ಇದಿತ್ತು, ಅದರ ಮೂಲಕ ತನ್ನ ಭಾವನೆಗಳನ್ನ ತೋರಿಸ್ತಾ ಹೋಗ್ತಾರೆ. ಇಡೀ ಸಿನಿಮಾದಲ್ಲಿ ನೀವು ನೋಡಿದ್ರೆ ಆ ದುಡಿಗೆ ತುಂಬ ಒಂದು ಪ್ರಾಮುಖ್ಯತೆ ಇರುತ್ತೆ. ಕೊನೆಗೆ ಚೋಮ ಸತ್ತಾಗ್ಲೂ ಅಲ್ಲಿ ಆ ರಿಯಾಲಿಟಿ ಬರೋದೇನಂದ್ರೆ ಆ ದುಡಿ ಉಳ್ಕೊಂಡು ಬಂದು ಕ್ಯಾಮ್ರಾ ಬಂದಿರುತ್ತೆ, ಶ್ರದ್ಧೆ ನಿಂತೋಗುತ್ತೆ. ಅಂದರೆ ಅದನ್ನು ಬರ್ತಾ ಚೋಮ ತೀರ್ಕೋತಾನೆ. ಇಡೀ ಸಿನಿಮಾದಲ್ಲಿ ಒಂದು ಕಡೆ ಚೋಮನ ಮಗಳು ಬೆಳ್ಳಿ, ಚೆನಿಯ ಅಣ್ಣ ಬರೀ ಕಾಯಿಲೆ, ಗುರು ಇದ್ದಿದ್ರಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತಾನೆ. ಆಮೇಲೆ ನಾಗ ಕಾಳ, ಕರೆಕ್ಟಾ? ಆಮೇಲೆ ಮನ್ವೇಲ್ ಅಂತ ಒಬ್ಬ ಮ್ಯಾನೇಜರು, ಆಮೇಲೆ ಜಮೀನ್ದಾರ ಶಂಕಪ್ಪಯ್ಯ. ಇದಿಷ್ಟು ನೆನಪುಗಳು. ಮತ್ತು ಆ ಪಾಣೆಮಂಗಳೂರು ಊರು ನನಗೆ ತುಂಬ ನೆನಪಿದೆ. ಅಲ್ಲಿ ಈ ನಾವು ಕಾಡಲ್ಲೆಲ್ಲ ಓಡಾಡುವಾಗ ಜಿಗಣೆ ಹತ್ತಿದ್ದು ರಕ್ತ ಬಂದಿದ್ದೆಲ್ಲ ಗೊತ್ತಿದೆ. ಅವತ್ತಿನ ಕಾಲಕ್ಕೆ ದುಡ್ಡು ಕಮ್ಮಿ, ಬ್ಲಡ್ಡು ಕಮ್ಮಿ. ಜಿಗಣೆ ಕಚ್ಚಿದೆ ಅಷ್ಟೇ ಚೋಮನ ದುಡಿನಲ್ಲಿ, ಅಷ್ಟೇ ಬ್ಲಡ್ಡು. ಬಹುಶಃ ಈ ತಂಡಕ್ಕೆ ದುಡ್ಡು ಜಾಸ್ತಿ ಇದೆ, ಬ್ಲಡ್ಡು ಜಾಸ್ತಿ ಇದೆ. ಇಲ್ಲ ಅದು ಬೇಕು ಅಂದರೆ ಬೇಕು ಬೇಡ ಅನ್ನೋದು ಆಡಿಯನ್ಸ್ ಬಿಟ್ಬಿಡೋಣ. ಮುಖ್ಯವಾಗಿ ಒಂದು ವೇಳೆ ಅಲ್ಲಿ ನ್ಯಾಯ ಸಿಕ್ಕಿದ್ದು ಏನು ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಅವನು ಕ್ರಿಶ್ಚಿಯನಾಗಿ ಹೋಗ್ಬಿಡ್ತಾನೆ. ಯಾರೋ ಗುರುವ ಕ್ರಿಶ್ಚಿಯನಾಗಿ ಹೋದ್ಮೇಲೆ ಚೋಮ ಮಗನಾದ್ರು ನೋಡ್ಕೊಂಡು ಬರೋಣ ಅಂತ ಹೋದಾಗಲೇ ಪಂಜುರ್ಲಿ ಬರೋದು, ಅಂದರೆ ದೈವ ಬರೋದು. ಇದು ನಂಬಿಕೆ. ಈ ನಂಬಿಕೆ ಇವತ್ತಿಗೂ ಆ ಭಾಗದಲ್ಲಿದೆ. ಅಂದರೆ ಆ ದೈವ ಅನ್ನೋದು ಅಷ್ಟು ಪವರ್ಫುಲ್ ಆಗಿ ನನಗನ್ಸತ್ತೆ. ನಾಗನ ಕಾಳನ ಕರೆಕ್ಟ್ ಇದೆ ನೋಡಿ ಟೈಟ್ಲು. ಕಾಳನ್ಗೆ ಬದುಕಿದಾನೆ, ಅವನು ಬೆಳ್ಳಿ ಬದುಕಿದ್ದಾರೆ. ಒಂದು ವೇಳೆ ಅವರ ಮನಸ್ಥಿತಿ ನನಗೆ ಗೇಣಿನೆಲ್ಲ ಈ ರೀತಿಯಾಗಿ ಹೋರಾಟ ಮಾಡಿದ್ರೆ ಅವರನ್ನು ಭಾಳ ಚೆನ್ನಾಗಿ ಹೇಳಿದ್ರು. ಒಂದು ಸ್ವಾತಂತ್ರ್ಯ ಬಂದಿದ್ದು
ಮಂದಗಾಮಿಯೂ ಉಗ್ರಗಾಮಿಯಾಗಿಂತ ತೀವ್ರಗಾಮಿಯಾಗಿ ಇಲ್ಲ ಬಿಡಿ. ಈಗ ಪ್ರಶ್ನೆಗಳು ಪಾಪ ನಮ್ಮ ಸ್ನೇಹಿತರು ಕೇಳಿದ್ರು, ಯಾಕಂದ್ರೆ ಅವರಲ್ಲಿ ಉಂಟಾಗುವ ಒಂದು ಇದು ಇವತ್ತಿನ ಮನಸ್ಥಿತಿಗೆ ಹೇಗಿದೆಯೋ ಆ ರೀತಿ ನೀವು ಸಿನಿಮಾ ಮಾಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಬಹುಶಃ ಇವತ್ತು ಕಮಲ್ ಹಾಸನ್ ಸಿನಿಮಾ ಮಾಡ್ತಾ ಇದ್ದಾರೆ. ಅವರು ಬಂದಂಥ ಸಂದರ್ಭದಲ್ಲಿ, ನಾವು ಬಂದಂಥ ಸಿನಿಮಾದಲ್ಲಿ ಅವರ ಬರೀ ಲಘು, ಆಮೇಲೆ ಫ್ಯಾಮಿಲಿ ಡ್ರಾಮಾ ಅಂತೆಲ್ಲ ಬರ್ತಾ ಇತ್ತು. ಈಗ ನ್ಯೂಕ್ಲಿಯಸ್ ಬೇರೆ ಥರ ಆಗ್ಬಿಟ್ಟಿದೆ, ಏಕಾಂಗಿ ಹೋರಾಟ. ಬಹುಶಃ ಅದು ಕಿಚ್ಚದು, ಅನ್ನೊಂಥರ ಕಿಚ್ಚು. ನಾವು ಇವಾಗ ದಾರಿನಲ್ಲಿ ಬರ್ತಾ ಇದ್ದಾಗ ನಾನು ಅಬ್ಸರ್ವ್ ಮಾಡ್ತಾ ಬಂದೆ, ಸ್ವಲ್ಪ ಬೇಗ ಹೋಗಿ ಲೇಟ್ ಆಗುತ್ತೆ ಅಂತ. ಡ್ರೈವರ್ ಫಾಸ್ಟ್ ಇದ್ದಾನೆ, ಪಕ್ಕದಲ್ಲೆಲ್ಲ ಬೈತಾ ಇದ್ದಾರೆ, ನೋಡ್ಕೊಂಡು ಹೋಗ್ತೀಯ ಅಂತ. ಅಂದರೆ ಪ್ರತಿಯೊಬ್ಬರಿಗೂ ತಾಳ್ಮೆ ಅನ್ನೋದೇ ಹೊರಟಾಗಿದೆ. ಆ ತಾಳ್ಮೆ ಯಾಕೆ ಹೋಗ್ತಾ ಇದೆ ಅಂದರೆ, ನಮಗೆ ಸಮಯನೂ ಕಮ್ಮಿ, ದುಡ್ಡು ಕಮ್ಮಿ. ಈಗ ಯಾಕೆ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಹೇಳಬೇಕಾದ್ರೆ, ಸಿನಿಮಾಗಳು ಓಡ್ತಾ ಇಲ್ಲ ಅಂತಲ್ಲ, ನೋಡೋಕ್ಕಾಗ್ತಾ ಇಲ್ಲ ಅಂದರೆ ನಮ್ಗೆ ಸಮಯ ಸಿಗ್ತಾ ಇಲ್ಲ. ಥಿಯೇಟ್ರಲ್ಲಿ ಹಾಕಿದ್ದು ಸ್ವಲ್ಪ ದಿನಗಳಲ್ಲಿ ತೆಗೆದು ಬಿಡ್ತಾ ಇದ್ದಾರೆ. ಅವರೊಂದು ಒಳ್ಳೆ ಮಾತು, ನಮ್ಮ ಸ್ನೇಹಿತರು, ಕನ್ನಡವನ್ನು ಗೆಲ್ಲಿಸ್ಬೇಕು ನಾವು. ತುಂಬ ಮುಖ್ಯ ಇವತ್ತು ಕನ್ನಡಕ್ಕೆ ಯಾವತ್ತೂ ಸೋಲಿಲ್ದಂಗೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅವ್ರು ಹೇಳಿದ್ದನ್ನು ನಾನು ಹೋಗ್ತೀನಿ. ಅಂದರೆ ನಮಗೆ ಗೊತ್ತಿಲ್ಲ ಅಂತ ಅನ್ನೋಕ್ಕೋಸ್ಕರ ಅವ್ರಿಗೆಲ್ಲ ಗೊತ್ತಾಗತ್ತೆ ಅಂತ ಹೇಳಿ ಮಾಡೋದಕ್ಕೂ ಮುಂಚೆನೆ ನಮಗೆ ಗೊತ್ತಿದೆ, ನೀವು ಗೊತ್ತುಪಡಿಸ್ಕೊಳ್ಳಿ, ನೀವು ಯಾವ ನೆಲದಲ್ಲಿ ಇದ್ದೀರಾ, ಆ ನೆಲದ ಸೊಗಡೇನು, ನೆಲದ ಒಂದು ಗುಣ ಏನು. ಯಾಕೆಂದರೆ ಬಹುಶಃ ಇದೊಂದು ಕಾದಂಬರಿ ಶಿವಮಂದುಡಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ನಮ್ಮ ಶಿವರಾಮ್ ಕಾರಂತರ ಕೃತಿ. ಈ ಸಿನಿಮಾ ಮಾಡಿದ ಮೇಲೆ, ಇದನ್ನು ಸಿನಿಮಾ ಮಾಡಿದವರು ಉಡುಪಿಯ ಇವರೇ ಮಾಡಿದ್ರು, BB ಕಾರಂತರ, ಅವರು ಡೈರೆಕ್ಟ್ರು, ಕಾಟ್ಪಾಡಿನೇ ಅಂತ ಪ್ರಜಾ ಪಿಕ್ಚರ್ಸ್ ಪ್ರಜಾ ಪಿಕ್ಚರ್ಸ್. ಆ ಸಿನಿಮಾ ಆ ಕಾಲಘಟ್ಟದಲ್ಲಿ ಮಾಡಿದ್ದು 3 ಲಕ್ಷದಲ್ಲಿ. ಬಹುಶಃ 3 ಲಕ್ಷದಲ್ಲಿ ಅಂತ ಸಿನಿಮಾ ಮಾಡಿ ಒಂದು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಅದು ಕಾರಂತರ ಮಾಡಿದ ಒಂದು ಅದ್ಭುತವಾದ ಒಂದು ಎರಡೂ ಕಾರಂತರನ್ನು ನೆನಪಿಸ್ಕೋಬೇಕಾಗುತ್ತೆ. ಒಂದು ವಾಸುದೇವರಾಗೂ, ಆಮೇಲೆ ಬರ್ತೀನಿ ವಿಷಯ. BV ಕಾರಂತರಿಗೆ ಸಿನಿಮಾದ ಅನುಭವ ಕಮ್ಮಿ ಇತ್ತು. ಅವರು ಕಾರ್ನಾಡ್ರ ಜೊತೆ ವಂಶವೃಕ್ಷ ಮಾಡಿದ್ರು. ಆಮೇಲೆ ಕಾಡುನ ಇವರು ಮಾಡ್ತಾರೆ, ಯಾರು ಮಾಡ್ತಾರೆ, ಗಿರೀಶ್ ಮಾಡ್ತಾರೆ. ಅದು ನನ್ನ ಮೊದಲನೇ ಸಿನಿಮಾ. 2ನೇ ಸಿನಿಮಾ ಕಾರಂತರ ಮಾತ್ರ ಮಾಡ್ತಾರೆ, ಅದು ಚಮ್ಮನೂರು. 3ನೇ ಸಿನಿಮಾ ಇಬ್ಬರು ಸೇರಿ ಮಾಡ್ತಾರೆ, ತಬಲಿ. ಅವತ್ತಿನ ರಾಜಕೀಯ ಇವತ್ತಿಲ್ಲ, ಅವತ್ತೊಂಥರ ಇತ್ತು, ಅವತ್ತು ಸ್ಟೇಟ್ಸ್ಮೆಂಟ್ಗಳೆಲ್ಲ ಇತ್ತು. ಇವತ್ತು ರಾಜಕಾರಣಿಗಳೇ ಬೇರೆ, ಸಿನಿಮಾ ಮೇಕಿಂಗೇ ಬೇರೆ, ಅವತ್ತು ಸಿನಿಮಾ ಮೇಕಿಂಗೇ ಬೇರೆ. ಆದರೂ ಒಂದು 5-6 ಜನ ನಾವು ಎದುರುಗಡೆ ಕೂತಿದ್ದೀರಲ್ಲ, ಅದಕ್ಕೆ ಅವರು ಪ್ರಶ್ನೆ ಕೇಳೋದು. ಅವರು ಯಾಕೆ ನನ್ನ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾರೆ ಅಂತಂದರೆ ಇಷ್ಟೇ. ಒಂದು ನಮ್ಮಲ್ಲಿರುವಂಥ ಒಂದು ಸ್ನೇಹದ ಒಂದು ಸಂಬಂಧ. ಮುಖ್ಯವಾಗಿ ಈ ಬಿಚ್ಚುಗತಿಯ ಬಂಟನ ಬಲ್ಲಿರೇನ, ಇದಕ್ಕೆ ನಮ್ಮ ಕನ್ನಡ ಚಿತ್ರರಂಗ, ತಾವುಗಳು, ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಏನೋ ತಪ್ಪು ಮಾಡಿದ್ರೆ, ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ, ಕ್ಷಮಿಸ್ಬಿಡಿ, ಬುದ್ಧಿ ಹೇಳಿ, ಕಲಿತಾರೆ. ಅವ್ರನ್ನ ಬೆಳೆಸಿ, ದಯವಿಟ್ಟು ಬೆಳೆಸಿ. ಯಾಕೆಂದರೆ ನಮ್ಮನ್ನು ನಂಬಿ ಆಶೀರ್ವಾದ ಮಾಡಿ ಅಂತ ಕೇಳೋ ಸಮಯದಲ್ಲಿ ನಾವು ಅದನ್ನೇ ಮಾಡಬೇಕು. ಸೊ ರಾಜೇಶ್ ಅವರೇ, ನಿಮ್ಮ ಅನಿಲ್ಗಾಗಲಿ, ನಿಮಗಾಗಲಿ, ಎಲ್ರಿಗಾಗಲಿ, ತಂಡ ಏನು ನಂಬಿ ಮಾಡಿದ್ದೀರಾ, ತೆರೆ ಮೇಲೆ ಬಂದಾಗ ಆಡಿಯನ್ಸ್ ನೋಡೋ ರೀತಿನೇ ಬೇರೆ ಇರುತ್ತೆ, ನಾವು ನೋಡೋ ರೀತಿನೇ ಇರುತ್ತೆ. ಸಿನಿಮಾ ನಾವೇ ನೋಡ್ಕೊಂಡು ನಾವು ಮಾಡೋದು ಸಕ್ಸಸ್ ಅಂತ ಅಂದಿರ್ತೀವಿ, ಅದು ಬೇರೆ ಥರನಾಗಿರುತ್ತೆ. ಸೊ ಈಗಲೂ ನಾನು ಅದನ್ನೇ ಯಾವುದೋ ಒಂದು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ, ನಿಮಗೆ ಈ ಪಾತ್ರ ಇಷ್ಟ ಆಯ್ತಾ, ನಿಮ್ಗೆ ಆ ಪಾತ್ರ ಇಷ್ಟ ಆಯ್ತು, ಬೆಗರ್ಸ್ ಆರ್ ನಾಟ್ ಚೂಸರ್ಸ್ ಅಂತ. ನಮ್ಗೆ ಗೊತ್ತಿಲ್ಲ, ಯಾವುದೋ ಪಾತ್ರ ಚೆನ್ನಾಗಿ ಆಗ್ಬಿಡ್ಬೋದು, ಯಾವುದೋ ಪಾತ್ರ ಸುಮ್ಮನೆ ಹೋಗ್ಬಿಡ್ಬೋದು. 250 ಅಣ್ಣ, ಥ್ಯಾಂಕ್ ಯು. ಬಟ್ ಒಂದು ಏನಾಗುತ್ತೆ, ಇವತ್ತು ನಾನು ಮುಖ್ಯವಾಗಿ ಗಮನಿಸ್ತಾ ಇರೋದೇನೆಂದರೆ, ತುಂಬ ದುರ್ದೈವಿಗಳು ನಾವೆಲ್ಲ. ಕನ್ನಡ ಚಿತ್ರರಂಗದಲ್ಲಿ ಅವತ್ತು ಮೆಜೆಸ್ಟಿಕ್ನಲ್ಲಿ ಹೋರಾಟ ಮಾಡಿ ನಾವು ಕನ್ನಡಗಳೇ ಹಾಕಬೇಕು ಅಂತ ಹೇಳಿ
ಮಾಡಿದಂದಾಗ 20 ಥಿಯೇಟ್ರ್. ಇವತ್ತು ಅದೇ ರೋಡಲ್ಲಿ ಬರ್ತಾ ಇದ್ವಿ, 3-4 ಥಿಯೇಟ್ರ್ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಓಡ್ತಾವೆ, ಯಾವುದು ಓಡಲಿಲ್ಲ ಅಂತ ಓಡಿಸಿದ್ರು. ಬಂಗಾರದ ಮನುಷ್ಯನ ಅಲ್ಲೇ ಹೋಯ್ತು, ನಾಗರಾವು ಅಲ್ಲೇ ಓಡ್ತು, ಆಮೇಲೆ ಭೂತಯ್ಯನ ಮಗ ಅಲ್ಲೇ ಹೋಯ್ತು, ಶಿವಮನ ದುಡಿ ಆಗಿರ್ಬೋದು, ಒಂದಾನೊಂದು ಕಾಲದಲ್ಲಿ ಆಗಿರ್ಬೋದು, ಎಲ್ಲ 50 ದಿವಸಕ್ಕೆ ಮೇಲೆ ಓಡ್ತು. ಆ ಒಂದು ಸುವರ್ಣ ಯುಗ ಮತ್ತೆ ಬರಬೇಕು, ನಿಮ್ಮ ಮೂಲಕ ಅದು ಬರಲಿ ಅಂತ ನಾನು ಆಶಿಸ್ತೀನಿ. ಮುಂದೆ ನಿಮ್ಮ ಪ್ರಯತ್ನಗಳೆಲ್ಲ ಸಣ್ಣ ಪುಟ್ಟ ದೋಷಗಳನ್ನೆಲ್ಲ ಯಾವತ್ತೂ ನಮ್ಮಲ್ಲಿ ಒಂದು ಗಾಳಿಗೆ ಆನೆ ಕೂಡ ಜಾರಿ ಬೀಳತ್ತೆ ಅಂತ ಆ ಥರ ಮನಸ್ಸು ಇಟ್ಕೋಬೇಡಿ, ಒಳ್ಳೆಯದಾಗುತ್ತೆ. ಈ ಒಂದು ದಿನ ನೀವು ಸಿನಿಮಾನ ಒಂದು ಪಾಸಿಟಿವ್ ಎನರ್ಜಿನಲ್ಲಿ ಇಟ್ಕೊಂಡು ಕೆಲಸ ಮಾಡಿ.